ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ಕೇಳಿರುವ ಪ್ರಶ್ನೆಗೆ ಈ ಉತ್ತರ: ಬೇರೆ ಮಹಿಳೆಯರು ಎದುರಿಗೆ ಬಂದರೆ ಸಾಕು ನಮ್ಮ ಪುರುಷರಿಗೆ ಏನೇನೋ ಆಸೆ ಬಂದುಬಿಡುತ್ತೆ. ಒಂದು ಥರ ಮ್ಯಾಗ್ನೆಟ್ ಥರ ಆಕರ್ಷಣೆ ಬಂದುಬಿಡುತ್ತೆ. ಮನೆಯಲ್ಲಿ ಮುದ್ದಾದ ಗುಂಡಾದ ಹೆಂಡತಿ ಇದ್ದರೂ ಸಹ ಪುರುಷರಿಗೆ ಇನ್ನೊಂದು ಮಹಿಳೆಯರನ್ನು ನೋಡಿದಾಗ ಆಸೆ ಉಕ್ಕಿ ಹರಿಯುತ್ತೆ. ಅವಳ ಉಬ್ಬು ತಗ್ಗುಗಳನ್ನು ನೋಡೋಕ್ಕೆ ಆಸೆ ಪಡ್ತಾನೆ. ಮದುವೆ ಆದಮೇಲೆ ದೇಹ ಮತ್ತು ಮನಸ್ಸು ಕೇವಲ ಹೆಂಡತಿಗೆ ಮಾತ್ರ ಇರಬೇಕು. ನಿಮ್ಮ ಮನಸ್ಸು ಬೇರೆಯವರನ್ನು ಬಯಸ್ತಾ ಇದ್ದರೆ ಅದು ನಿಮ್ಮ ಸಂಗತಿಗೆ ಮೋಸವೇ ಸರಿ. ಪ್ರಪಂಚದಲ್ಲಿ ತುಂಬ ಜನ ಸುಖದ ಬಲೆಗೆ ಬಿದ್ದು ಹೊರಗೆ ಬರೋಕ್ಕೆ ಆಗೋದೇ ಇಲ್ಲ. ಮನೆಯಲ್ಲಿ ಎಷ್ಟೇ ಸುಂದರವಾದ ಹೆಂಡತಿ ಇದ್ದರೂ ಅದು ಸ್ವಲ್ಪ ದಿನದಲ್ಲೇ ಕೆಲವರಿಗೆ ಇಷ್ಟ ಕಡಿಮೆ ಆಗಿಬಿಡುತ್ತೆ. ಪಕ್ಕದ ಮನೆ ಇಲ್ಲ ಹೊರಗಿನ ಮಹಿಳೆಯರನ್ನು ನೋಡಿದಾಗ, ಅವರ ಕೆಲವು ಭಾಗಗಳನ್ನು ನೋಡಿದಾಗ ಇಂಥ ಪುರುಷರಿಗೆ ತುಂಬ ಆಸೆ ಆಗಿಬಿಡುತ್ತೆ. ಅದು ಯಾವ ಥರ ಇದೆ, ಎಷ್ಟು ದಪ್ಪ ಇದೆ, ಯಾವ ಬಣ್ಣದಲ್ಲಿ ಇರುತ್ತೆ, ನಾನು ಒಂದು ಸಲ ನೋಡಲೇಬೇಕು ಅಂತ ಆಸೆ ಉಂಟಾಗುತ್ತೆ. ಈ ಆಸೆ ಪ್ರತಿ ಹುಡುಗರಿಗೂ ಪುರುಷರಿಗೂ ಬಂದೇ ಬರುತ್ತೆ. ಇದಕ್ಕೆ ಕಾರಣ ನಮ್ಮ ಮೆದುಳಿನಲ್ಲಿ ಡೋಪಮೈನ್ ಎಂಬ ಹಾರ್ಮೋನು ಅತಿಯಾಗಿ ಬಿಡುಗಡೆ ಆಗೋದ್ರಿಂದ ಕೆಲವು ಪುರುಷರಿಗೆ ಕೆಲವರ ಉಬ್ಬು ತಗ್ಗುಗಳನ್ನು ನೋಡೋಕ್ಕೆ ತುಂಬ ಆಸೆ ಆಗುತ್ತೆ. ಇದು ಇವರ ತಪ್ಪಲ್ಲ, ಇವರ ವಯಸ್ಸಿನ ತಪ್ಪು. ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದು. ಇಲ್ಲದಿದ್ದರೆ ಕೆಲವರಿಗೆ ಈ ವಿಷಯದಲ್ಲಿ ತುಂಬ ಸಕ್ಸಸ್ ಕೂಡ ಸಿಗುತ್ತೆ, ತುಂಬ ಮಜಾ ಕೂಡ ಮಾಡ್ತಾರೆ. ಕೆಲವರಿಗೆ ಧರ್ಮದ ಏಟು ಬೀಳೋ ಚಾನ್ಸಸ್ಸು ತುಂಬಾ ಇರುತ್ತೆ. ಅದಕ್ಕೆ ಈ ವಿಷಯದಲ್ಲಿ ತುಂಬ ಹುಷಾರಾಗಿರಬೇಕು. ಇದು ಫ್ರೆಂಡ್ಸ್ ಇವತ್ತಿನದು ಚಿಕ್ಕ ವಿಡಿಯೋ.